ಇವತ್ತಿನ ತರಗತಿಯಲ್ಲಿ ಹತ್ತಿ ಚಿತ್ತ ಮತ್ತು ಪದ್ಯಭಾಗದ ಮುಂದುವರೆದ ಭಾಗವನ್ನು ಗಮನಿಸೋಣ. ಕವಿ ಹೇಳುವ ಹಾಗೆ ದೀಪ ಮತ್ತು ಜೀವಾತ್ಮದ ಕಾರ್ಯ ತಾತ್ವಿಕವಾಗಿ ಒಂದೇ ಅರ್ಥವನ್ನು ಕೊಡುತ್ತೆ. ದೀಪ ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಜೀವಾತ್ಮ ಜ್ಞಾನವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ದೀಪ ತನ್ನಲ್ಲಿರುವಂತಹ ಬತ್ತಿ ಮತ್ತು ಎಣ್ಣೆ ತೈಲ ಎರಡನ್ನೂ ಸುಟ್ಟುಕೊಂಡು ತನ್ನನ್ನು ತಾನು ದಹಿಸಿಕೊಂಡು ತಾನು ಸಮಾಜದಲ್ಲಿ ಇಲ್ಲವಾಗುತ್ತಾ ಮತ್ತೊಬ್ಬರಿಗೆ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ಹೇಗೆ ಮಾಡುತ್ತೋ ಅದೇ ರೀತಿಯಲ್ಲಿ ಮನುಷ್ಯನು ಕೂಡ ಬೆಳಕನ್ನು ಕೊಡುವ ಜ್ಞಾನವನ್ನು ಹಂಚುವಂತಹ ಕೆಲಸವನ್ನು ಮಾಡಬೇಕು ಅನ್ನುವುದೇ ಈ ಪದ್ಯದ ತಾತ್ವಿಕವಾದಂತಹ ಒಂದು ಹಿನ್ನೆಲೆ. ಹಾಗಾಗಿ ದೀಪದಂತೆ ಮನುಷ್ಯನ ಕಾರ್ಯ ಆಗಬೇಕು ಅನ್ನುವಂತಹ ಒಂದು ಆಶಯವನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಕಾಣ್ತದೆ. ಈ ಕೆಲಸ ಹೇಗೆ ಆಗಬೇಕು? ಮಾಗುವ ಜೀವದ ಪಯಣ ಸದ್ದಿಲ್ಲದೆ ಸಾಗುತ್ತಿದೆ ಜಗದೊಳು. ದೀಪ ಹೇಗೆ ಸದ್ದನ್ನ ಮಾಡದೆ ಕೇವಲ ಬೆಳಕನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತಾ ತನ್ನನ್ನು ತಾನು ದಹಿಸಿಕೊಳ್ಳುತ್ತಾ ಸಮಾಜದಲ್ಲಿ ಇಲ್ಲವಾಗುತ್ತದೆಯೋ ಹಾಗೆ ಮನುಷ್ಯರು ಕೂಡ ಸಮಾಜಕ್ಕೆ ಬೆಳಕನ್ನು ಕೊಡುತ್ತಾ ಸದ್ದನ್ನ ಮಾಡದೆ ಆರ್ಭಟವನ್ನು ಮಾಡದೆ ತನ್ನ ಪಾಡಿಗೆ ತಾನು ಜೀವನವನ್ನು ನಡೆಸಬೇಕು. ಇದೇ ಸಾರ್ಥಕವಾದಂತಹ ಬದುಕು, ಸಾರ್ಥಕವಾದಂತಹ ಜೀವನ ಅನ್ನುವುದನ್ನು ಕವಿತೆಯಲ್ಲಿ ಕವಿ ಹೇಳ್ತಾನೆ. ಇನ್ನು ಮುಂದುವರೆದು ನಾವು ನೋಡೋದಾದ್ರೆ, ತೈಲ ತೀರಿದೆ ಎಂದು ತಿಳಿದೀತು, ದೀಪ ಆರಿದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ? ತೈಲ ಮುಗಿದಿದೆ ಎಂದು ತಿಳಿದೀತು. ಸಾಮಾನ್ಯವಾಗಿ ಒಂದು ದೀಪ ಕೆಟ್ಟು ಹೋದಾಗ ಆ ದೀಪದಲ್ಲಿ ಮೊದಲಿಗೆ ಮುಗಿದಿದೆ ಎಂದು ಗೊತ್ತಾಗುವಂಥದ್ದು ತೈಲ, ಎಣ್ಣೆ. ಯಾಕೆಂದ್ರೆ ಯಾವುದೇ ಒಂದು ದೀಪದಲ್ಲಿರುವಂತಹ ಬತ್ತಿ ಬಹುಬೇಗನೆ ಸುಟ್ಟು ಹೋಗೋದಿಲ್ಲ, ಇರುತ್ತೆ. ಅದು 5-6 ಬಾರಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿದ ಮೇಲೆ ಆ ಬತ್ತಿ ಖಾಲಿಯಾಗಬಹುದು. ಆದರೆ ಒಂದು ದೀಪದಲ್ಲಿ ಮೊದಲಿಗೆ ಖಾಲಿಯಾಗುವಂಥದ್ದು ಎಣ್ಣೆ ಅಥವಾ ತೈಲ. ಹಾಗಾಗಿ ಒಂದು ದೀಪದಲ್ಲಿ ತೈಲ ತೀರಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ ಯಾವಾಗ? ದೀಪ ಆರಿದ ಮೇಲೆ. ಉರಿಯುತ್ತಿರುವಂತಹ ದೀಪ ಕೆಟ್ಟು ಹೋದ ಮೇಲೆ ದೀಪದಲ್ಲಿರುವಂತಹ ಎಣ್ಣೆಯು ಖಾಲಿಯಾಗಿದೆ ಅನ್ನುವುದು ನಮಗೆ ತಿಳಿಯುತ್ತೆ. ಅದನ್ನ ನಾವು ಹೀಗೆ ನೋಡಬಹುದು. ಪರಮಾತ್ಮದಿಂದ ದೇಹ ಹಾಗೂ ಆತ್ಮ ಇವೆರಡೂ ಸೇರಿ ಬೆಳಕನ್ನು ಕೊಡುತ್ತೆ. ಹಾಗೆ ನಾವಿಲ್ಲಿ ಈ ಆತ್ಮವನ್ನ ಬತ್ತಿ ಅಂತ ಅಂದ್ಕೊಂಡ್ರೆ, ದೇಹವನ್ನ ತೈಲ ಅಂತ ಅನ್ಕೋಬಹುದು. ಇದೇ ಪ್ಯಾರವನ್ನ ದೇಹ ಅನ್ನುವ ಪದಕ್ಕೆ, ತೈಲ ಅನ್ನುವ ಪದಕ್ಕೆ ದೇಹ ಅನ್ನುವುದನ್ನು ಸೇರಿಸಿಕೊಂಡು, ಹಾಗೆ ಬತ್ತಿ ಅನ್ನುವ ಪದಕ್ಕೆ ಆತ್ಮ ಅಂತ ಸೇರಿಸಿಕೊಂಡು ಈ ಸಾಲುಗಳನ್ನು ನಾವು ನೋಡ್ತಾ ಹೋದ್ರೆ ಈ ಪ್ಯಾರದ ನಿಜವಾದಂತಹ ಅರ್ಥ ಏನು ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ? ತೈಲ ತೀರಿದೆ ಎಂದು ತಿಳಿದಿತ್ತು,
ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ, ಒಂದು ದೀಪ ಆರಿದ ಮೇಲೆ, ದೀಪ ಕೆಟ್ಟು ಹೋದ ಮೇಲೆ ದೀಪದಲ್ಲಿರುವಂತಹ ಎಣ್ಣೆ ತೈಲ ಖಾಲಿಯಾಗಿದೆ ಅಂತ. ಹಾಗೆ ಇಲ್ಲಿ ತೈಲ ಅನ್ನುವುದನ್ನ, ದೇಹ ಅನ್ನುವುದನ್ನ ತೆಗೆದುಕೊಂಡ್ರೆ, ದೇಹ ತೀರಿದೆ ಎಂದು ತಿಳಿದಿತ್ತು. ಯಾವಾಗ ಆತ್ಮ ಮುಗಿದ ಮೇಲೆ, ಆತ್ಮದ ಕೆಲಸ ಆಗಿ ಹೋದ್ಮೇಲೆ, ದೇಹದಿಂದ ಆತ್ಮ ಹೊರಗೆ ಹೋದ ಮೇಲೆ ನಮಗೆ ದೇಹ ಸತ್ತು ಹೋಗಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ತೈಲ ಮುಗಿದಿದೆ ಅಂತ. ಹಾಗೆ ವ್ಯಕ್ತಿಯೊಬ್ಬ ಸತ್ತಾಗ ಬಹಳ ಬೇಗ ಗೊತ್ತಾಗುತ್ತೆ ದೇಹ ಸತ್ತೋಗಿದೆ ಅಂತ, ವ್ಯಕ್ತಿ ಸತ್ತಿದ್ದಾನೆ ಅಂತ. ಆದರೆ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ? ಬತ್ತಿ ಅಂದ್ರೆ ಆತ್ಮ ಸತ್ತು ಹೋಗಿದೆ ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಯಾಕೆಂದ್ರೆ ಆತ್ಮ ಸಾಯುವುದಿಲ್ಲ ಅನ್ನುವುದು ನಮ್ಮ ನಂಬಿಕೆ. ಆತ್ಮ ಸಾಯುವುದಿಲ್ಲ ಅನ್ನುವ ನಂಬಿಕೆ ಇರುವ ಕಾರಣದಿಂದಲೇ ನಾವು ಒಬ್ಬ ವ್ಯಕ್ತಿ ಸತ್ತು 11ನೇ ದಿವಸಕ್ಕೆ ಕೈಲಾಸ ಸಮಾರಾಧನೆ ಅಂತ ಮಾಡ್ತೇವೆ. ಅಂದ್ರೆ ಆತ್ಮವನ್ನ ಕೈಲಾಸಕ್ಕೆ ಕಳಿಸುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ವ್ಯಕ್ತಿ ಸತ್ತಿದ್ದಾನೆ, ಆದ್ರೆ ಆತ್ಮ ಸತ್ತಿಲ್ಲ ಅನ್ನುವುದು ನಮ್ಮ ನಂಬಿಕೆ. ಹಾಗೆ ಪ್ರತಿ ವರ್ಷವೂ ಕೂಡ ನಾವು ಹಿರಿಯರ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಆ ಹಿರಿಯರಿಗೆ ಅವರಿಗೆ ಬೇಕಾದಂತಹ ನೈವೇದ್ಯವನ್ನ, ಪ್ರಸಾದವನ್ನ, ಊಟಗಳನ್ನ, ಅಡಿಗೆಗಳನ್ನು ಮಾಡಿ ಹಾಕ್ತೀವಿ. ಅಂದ್ರೆ ಆ ಆತ್ಮಗಳು ಬಂದು ಊಟ ಮಾಡ್ಕೊಂಡು ಹೋಗ್ತವೆ ಅಂತ. ಹೀಗೆ ನಮ್ಮಲ್ಲಿ ನಂಬಿಕೆ ಇರುವಾಗ ಆತ್ಮ ಸತ್ತಿದೆ ಅಂತ ಅಂದುಕೊಳ್ಳುವುದಾದ್ರೂ ಹೇಗೆ? ಹಾಗಾಗಿ ಮನುಷ್ಯನ ನಂಬಿಕೆಯ ಪ್ರಕಾರ ನಾವು ನೋಡೋದಾದ್ರೆ ಆತ್ಮ ಬಹುಬೇಗನೆ ಸಾಯುವುದಿಲ್ಲ. ಆದ್ರೆ ಮೊದಲಿಗೆ ಸಾಯುವಂಥದ್ದು ಯಾವುದು ಅಂದ್ರೆ ದೇಹ. ಯಾಕೆಂದ್ರೆ ದೇಹದಿಂದ ಆತ್ಮ ಬೇರ್ಪಟ್ಟಾಗ ದೇಹ ಸತ್ತು ಹೋಗಿದೆ ಅಂತ ನಾವು ಪರಿಗಣಿಸ್ತೀವಿ. ಯಾವಾಗ ಆತ್ಮ ದೇಹದಿಂದ ಬೇರ್ಪಡುತ್ತೋ ಆಗ ದೇಹ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ತನ್ನ ಚಲನಶೀಲತೆಯನ್ನು ಕಳ್ಕೊಳ್ಳುತ್ತೆ, ತನ್ನ ಕ್ರಿಯಾಶೀಲತೆಯನ್ನು ಕಳ್ಕೊಳ್ಳುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಈ ದೇಹ ಸತ್ತೋಗಿದೆ. ಹಾಗೆ ದೀಪದಲ್ಲೂ ಕೂಡ ಒಂದು ದೀಪ ಕೆಟ್ಟು ಹೋದಾಗ ತೈಲ ಮುಗಿದಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ, ಎಣ್ಣೆ ಮುಗಿದು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಬತ್ತಿ ಮುಗಿದು ಹೋಗಿದೆ ಅನ್ನುವುದು ಮಾತ್ರ ನಮಗೆ ಗೊತ್ತಾಗುವುದಿಲ್ಲ. ಸಾಮಾನ್ಯವಾಗಿ ಯಾವುದೇ ದೀಪಗಳಲ್ಲಿ ಬತ್ತಿ ಬೇಗನೆ ಮುಗಿಯೋದಿಲ್ಲ. ಮೊದಲಿಗೆ ಮುಗಿಯುವಂಥದ್ದೇ ಎಣ್ಣೆ, ಆದರೆ ಬತ್ತಿ ಹಾಗೆ ಉಳಿದಿರುತ್ತೆ. ಆ ದೀಪವನ್ನು 5-6 ಬಾರಿ 10 ಬಾರಿ ಹಚ್ಚಿದ ಮೇಲೆ ಅದರಲ್ಲಿರುವಂತಹ ಬತ್ತಿಯೂ ಖಾಲಿಯಾಗಬಹುದು, ಎಣ್ಣೆಯೂ ಖಾಲಿಯಾಗಬಹುದು. ಆದರೆ ಮೊದಲ ಬಾರಿಗೆ ಬತ್ತಿ ಮಾತ್ರ ಖಾಲಿಯಾಗುವುದಿಲ್ಲ. ಹಾಗೆ ನಮ್ಮ ಮನುಷ್ಯನ ಬದುಕು. ಹಾಗಾಗಿ ತೈಲ ತೀರಿದೆ ಎಂದು ತಿಳಿದಿತ್ತು, ಎಣ್ಣೆಯು ಮುಗಿದು ಹೋಗಿದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ ಯಾವಾಗ ದೀಪ ಆರಿದ ಮೇಲೆ, ದೀಪ ಕೆಟ್ಟು ಹೋದ ಮೇಲೆ. ಹಾಗೆ ದೇಹವು ಸತ್ತು ಹೋಗಿದೆ ಅನ್ನುವುದು ನಮಗೆ ತಿಳಿಯುತ್ತೆ ಯಾವಾಗ ಆತ್ಮ ದೇಹದಿಂದ ಬೇರೆಯಾದಾಗ. ಹಾಗೆ ಆತ್ಮಕ್ಕೆ ಕಮಟು ಹತ್ತುವ ತನಕ ವಾಸನೆ ಬರುವ ತನಕ, ಕಮಟು ವಾಸನೆ ಅಂತ ಕರೀತೇವೆ. ಒಂಥರ ಸೀದು ಹೋದಂತಹ ಸಂದರ್ಭದಲ್ಲಿ ಆ ಬತ್ತಿ ಸೀದು ಹೋದಾಗ ಒಂದು ರೀತಿಯ ವಾಸನೆ ಬರುತ್ತೆ. ಹೀಗೆ ಕಮಟು ಹತ್ತುವ ತನಕ ಅದನ್ನ ನಾವು ಆತ್ಮನಾಶ ಅಂತ ಕರಿತೇವೆ. ಆತ್ಮ ನಾಶವಾಗಿದೆ ಅನ್ನುವ ಸೂಚನೆ, ಆತ್ಮ ದೇಹದಿಂದ ಬೇರೆಯಾಗಿದೆ ಅನ್ನುವಂತಹ ಸೂಚನೆ ನಮಗೆ ಸಿಗುತ್ತೆ. ಆದರೆ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ? ಆತ್ಮ ಸತ್ತು ಹೋಗಿದೆ ಅನ್ನುವುದನ್ನ ನಾವು ಹೇಗೆ ತಿಳಿಯುವುದಕ್ಕೆ ಸಾಧ್ಯ? ಮನುಷ್ಯ ಆತ್ಮ ಸತ್ತು ಹೋಗಿದೆ ಅನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಆತ್ಮ ದೇಹದ ಜೊತೆಯಲ್ಲಿಯೇ ಸತ್ತು ಹೋಗುತ್ತೆ ಅಂತ ಭಾವಿಸಿಕೊಳ್ತಾರೆ.
ದೇಹ ಸತ್ತು ಹೋದ ಮೇಲೆ ಆತ್ಮವೂ ಸಾಯುತ್ತೆ ಅಂದ್ಕೊಳ್ತಾರೆ. ಆದರೆ ಕೆಲವರು ದೇಹ ಮಾತ್ರ ಸತ್ತಿದೆ, ಆತ್ಮ ಸತ್ತಿಲ್ಲ ಅಂತ ಅಂದ್ಕೊಳ್ತಾರೆ. ಹೀಗೆ ಇದು ಈ ನಂಬಿಕೆ ಅವರವರ ನಂಬಿಕೆಯ ಮೇಲೆ ಉಳಿದಿರುವಂತಹ ವಿಚಾರಗಳು. ಆದರೆ ಸಾಮಾನ್ಯವಾಗಿ ಆತ್ಮ ಸತ್ತಿದೆ ಅಂತ ತಿಳಿದುಕೊಳ್ಳುವುದು ತುಂಬ ಕಷ್ಟ ಅನ್ನುವುದನ್ನು ಇಲ್ಲಿ ಕವಿ ಹೇಳ್ತಾನೆ. ಆದರೆ ಮುಂದೆ ನಾವೇನ್ ಮಾಡ್ತೀವಿ? ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ, ಹತ್ತಿಗೆ ಮೆತ್ತಿಕೊಂಡೇ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ, ಅದು ತಪ್ಪೂ ಅಲ್ಲ. ಯಾವ ಕೆಲಸ ತಪ್ಪಲ್ಲ, ಯಾವ ಕೆಲಸ ತಪ್ಪೂ ಅಲ್ಲ. ಹೀಗೆ ಹೇಳ್ತಾರೆ ನೋಡಿ, ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ. ಎಣ್ಣೆ ಮುಗಿದು ಹೋಗಿರುವಂತಹ ದೀಪಗಳಿಗೆ ಎಣ್ಣೆ ಹಾಕುವಂತಹ ಕೆಲಸ, ಹಾಗೆ ಬತ್ತಿ ಮುಗಿದು ಹೋಗಿರುವಂತಹ ದೀಪಗಳಿಗೆ ಹೊಸೆದು ಬತ್ತಿಯನ್ನ ದೀಪಗಳಿಗೆ ಹಾಕುವಂತಹ ಕೆಲಸ, ಅದು ವ್ಯರ್ಥವೇನಲ್ಲ. ಎಣ್ಣೆಯೂ ಸುಟ್ಟು ಹೋಗುತ್ತೆ, ಬತ್ತಿಯೂ ಸುಟ್ಟು ಹೋಗುತ್ತೆ. ಸುಡುವ ಕಾರ್ಯಕ್ಕೆ ನಾವೇಕೆ ಬತ್ತಿಯನ್ನು ಹೊಸಬೇಕು, ನಾವೇಕೆ ಎಣ್ಣೆಯನ್ನ ಹಾಕಬೇಕು ಅಂತ ನಾವು ಅಂದ್ಕೊಂಡ್ರೆ ಸಮಾಜಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆ ಎಣ್ಣೆ ಮತ್ತು ಬತ್ತಿಗಳೆರಡು ತನ್ನನ್ನು ತಾನು ಸುಟ್ಕೊಳ್ಳದೆ ಹೋದ್ರೆ ಬೆಳಕನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಅದನ್ನು ನಾವು ಸುಡಬೇಕಲ್ಲ, ಅವೆರಡನ್ನು ನಾವು ಕಳ್ಕೊಳ್ಬೇಕಲ್ಲ. ಯಾಕೆ ಬೇಕು? ಬತ್ತಿಯನ್ನು ಉಳಿಸ್ಕೊಳ್ಳೋಣ, ಎಣ್ಣೆಯನ್ನು ಉಳಿಸ್ಕೊಳ್ಳೋಣ ಅಂತ ನಾವು ದೀಪವನ್ನು ಹಚ್ಚದೆ ಹೋದ್ರೆ, ಮತ್ತೊಂದು ಬತ್ತಿಯನ್ನು ಹೊಸೆದು ಹಾಕದೆ ಹೋದ್ರೆ ಸಮಾಜಕ್ಕೆ ಬೆಳಕು ಅನ್ನೋದೇ ಸಿಗೋದಿಲ್ಲ. ಇದು ದೀಪದ ಸಾರ್ಥಕತೆಯ ಬದುಕು ಕೂಡ ಆಗುವುದಿಲ್ಲ. ಯಾವಾಗ ದೀಪದ ಬದುಕು ಸಾರ್ಥಕತೆಯ ಬದುಕಾಗುತ್ತೆ ಅಂದ್ರೆ ಅದು ಸಮಾಜಕ್ಕೆ ಬೆಳಕನ್ನು ಕೊಟ್ಟಾಗ ಮಾತ್ರ. ದೀಪ ಸಮಾಜಕ್ಕೆ ಬೆಳಕನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ದೀಪ ಎಣ್ಣೆಯನ್ನ ಮತ್ತು ಬತ್ತಿಯನ್ನ ಎರಡನ್ನೂ ಕೂಡ ಕಡ್ಡಾಯವಾಗಿ ಅನಿವಾರ್ಯವಾಗಿ ಸುಟ್ಟುಕೊಳ್ಬೇಕು. ತನ್ನನ್ನು ತಾನು ಸುಟ್ಟುಕೊಂಡಾಗ ಮಾತ್ರ, ತನ್ನನ್ನು ತಾನು ಇಲ್ಲವಾಗಿಸಿಕೊಂಡಾಗ ಮಾತ್ರ ಆ ಬತ್ತಿ ಮತ್ತು ತೈಲಗಳೆರಡು ಒಂದಾಗಿ ಬೆಳಕನ್ನು ಕೊಡೋದಕ್ಕೆ ಸಾಧ್ಯ. ಈ ಬೆಳಕನ್ನು ಕೊಡುವಂತಹ ಕಾರ್ಯದಲ್ಲಿ ಬತ್ತಿ ಮತ್ತು ತೈಲಗಳೆರಡು ಸುಟ್ಕೊಳ್ಳೇಬೇಕು. ಈ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇರಬೇಕು. ಯಾಕೆಂದ್ರೆ ಸಮಾಜಕ್ಕೆ ಬೆಳಕು ಅನಿವಾರ್ಯ, ಸಮಾಜಕ್ಕೆ ಜ್ಞಾನ ತುಂಬಾ ಅನಿವಾರ್ಯ. ಹಾಗಾಗಿ ತೈಲ ಮುಗಿದಿರುವಂತಹ ದೀಪಗಳಿಗೆ ತೈಲ ಹಾಕುತ್ತಲೇ ಇರಬೇಕು, ಬತ್ತಿ ಹೊಸೆಯುವಂತ ಕೆಲಸವನ್ನ ಮಾಡಲೇಬೇಕು. ಬತ್ತಿ ಮುಗಿದಿರುವಂತಹ ದೀಪಗಳಿಗೆ ಬತ್ತಿಗಳನ್ನು ಹೊಸೆದು ಹಾಕುವಂತಹ ಕೆಲಸವನ್ನ ಮಾಡಲೇಬೇಕು. ಇಲ್ಲಿ ಬತ್ತಿ ಹೊಸೆಯುವುದು ಅಂದ್ರೆ ನಮ್ಮ ಕವಿ ಇನ್ನೊಂದು ಅರ್ಥದಲ್ಲಿಯೂ ಕೂಡ ಹೇಳ್ತಾರೆ, ಹೊಸ ಜೀವವನ್ನ ಸೃಷ್ಟಿ ಮಾಡುವುದು ಅಂತ. ಮನುಷ್ಯ ಸಾಯ್ತಾನೆ ಅಂತ ಗೊತ್ತು, ಅಯ್ಯೋ ಸಾಯುವಂತಹ ಮನುಷ್ಯನಿಗೆ ನಾವು ಯಾಕೆ ಜನ್ಮವನ್ನು ಕೊಡಬೇಕು, ಮಕ್ಕಳನ್ನು ಹುಟ್ಟಿಸ್ಬೇಕು, ಮಕ್ಕಳಿಗೆ ಜನ್ಮವನ್ನು ಕೊಡಬೇಕು ಅಂತ ಮನುಷ್ಯ ಅಂದ್ಕೊಂಡ್ಬಿಟ್ರೆ ಸಂತಾನೋತ್ಪತ್ತಿ ನಿಂತು ಹೋಗುತ್ತೆ. ಸಂತಾನೋತ್ಪತ್ತಿ ನಿಂತು ಹೋದ್ರೆ ಈ ಸಮಾಜದ ಎಲ್ಲ ವ್ಯವಹಾರಗಳು ಕೂಡ ಸ್ಥಗಿತವಾಗ್ತವೆ, ಸಮಾಜದ ಚಟುವಟಿಕೆಗಳು ನಿಂತು ಹೋಗ್ತವೆ. ಈ ಸಮಾಜದ ಚಟುವಟಿಕೆಗಳು ಮುಂದುವರಿಬೇಕು ಅಂತಂದ್ರೆ ಮನುಷ್ಯ ಸಾಯ್ತಾನೆ ಇರಬೇಕು, ಮನುಷ್ಯ ಹೊಸ ಹೊಸ ಜೀವಗಳನ್ನ ಸೃಷ್ಟಿ ಮಾಡ್ತಲೇ ಇರಬೇಕು. ನೋಡಿ, ಗೊತ್ತಿದೆ ಮನುಷ್ಯನಿಗೆ, ಈ ಮನುಷ್ಯ ಹುಟ್ಟಿ ಬೆಳೆದು ದೊಡ್ಡವರಾದ ಮೇಲೆ ಒಂದಲ್ಲ ಒಂದು ದಿನ ಸಾಯ್ತಾನೆ. ಸಾಯುವ ಮನುಷ್ಯನನ್ನು ಯಾಕೆ ನಾನು ಹುಟ್ಟಿಸ್ಬೇಕು ಅಂತ ಮನುಷ್ಯ ಅಂದ್ಕೊಳ್ಳೋದಿಲ್ಲ. ಆದರೂ ಕೂಡ ಈ ಹೊಸ ಜೀವಗಳಿಗೆ ಸೃಷ್ಟಿಯನ್ನು ಕೊಡ್ತಾನೆ. ಹೊಸ ಜೀವಗಳಿಗೆ ಸೃಷ್ಟಿಯನ್ನು ಕೊಟ್ಟು ತಾನು ಅಂತ್ಯವನ್ನು ಕಾಣ್ತಾನೆ. ಆ ಹೊಸ ಜೀವಗಳೇನ್ ಮಾಡ್ತವೆ? ಬೆಳೀತವೆ, ದೊಡ್ಡವಾಗ್ತವೆ. ಅವು ಕೂಡ ಹೊಸ ಜೀವಗಳಿಗೆ ಸೃಷ್ಟಿಯನ್ನು ಕೊಟ್ಟು ಅವು ಕೂಡ ಅಂತ್ಯವನ್ನು ಕಾಣ್ತವೆ. ನಂತರ ಅವು ಕೂಡ ಬೆಳೆದು ದೊಡ್ಡವಾಗ್ತವೆ, ಹೊಸ ಜೀವಗಳನ್ನು ಸೃಷ್ಟಿಸ್ತವೆ. ಹೀಗೆ ಈ ಪ್ರಕ್ರಿಯೆ ಇದೆಯಲ್ಲ,
ಇದು ಈ ಸಮಾಜದಲ್ಲಿ ನಿರಂತರವಾಗಿ ನಡೆಯಲೇಬೇಕು. ಮನುಷ್ಯ ಹುಟ್ಟಲೇಬೇಕು, ಮನುಷ್ಯ ಸಾಯುತ್ತಲೇ ಇರಬೇಕು, ಬತ್ತಿ ಮುಗಿತಲೇ ಇರಬೇಕು, ಮತ್ತೆ ಅದಕ್ಕೆ ಹೊಸ ಹೊಸ ಬತ್ತಿಯನ್ನು ಹೊಸದು ಹಾಕುತ್ತಲೇ ಇರಬೇಕು. ತೈಲ ಖಾಲಿಯಾಗುತ್ತಲೇ ಇರಬೇಕು, ಅದಕ್ಕೆ ಮತ್ತೆ ತೈಲವನ್ನು ತುಂಬುತ್ತಲೇ ಇರಬೇಕು. ಈ ಕ್ರಿಯೆ ಇದೆಯಲ್ಲ, ಇದು ನಿರಂತರವಾಗಿ ಈ ಸಮಾಜದಲ್ಲಿ ನಡೆಯಲೇಬೇಕು. ಯಾಕೆಂದ್ರೆ ಈ ಸಮಾಜಕ್ಕೆ ಬೆಳಕು ಅನ್ನುವುದು, ಜ್ಞಾನ ಅನ್ನುವುದು ತುಂಬ ಅನಿವಾರ್ಯ. ಬೆಳಕನ್ನ ಹೇಗೆ ನಾವು ದೀಪದಿಂದ ಪಡಿಸುವುದು, ಹಾಗೆ ಜ್ಞಾನವನ್ನು ನಾವು ಮನುಷ್ಯನಿಂದ ಮಾತ್ರ ಪಡೆಯಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಈ ಒಂದು ಜಗತ್ತು ಜ್ಞಾನವಿಲ್ಲದಂತಹ ಜಗತ್ತಾಗ್ಬಿಡುತ್ತೆ. ಈ ಜಗತ್ತಿಗೆ ಜ್ಞಾನ ಬೇಕು, ಬೆಳಕು ಬೇಕು ಅಂದ್ರೆ ದೀಪವೂ ಇರಬೇಕು, ಮನುಷ್ಯನೂ ಕೂಡ ಇರಬೇಕು. ಆದರೆ ಮನುಷ್ಯ ಶಾಶ್ವತವಲ್ಲ ಅನ್ನೋದು ಮನುಷ್ಯನಿಗೆ ಗೊತ್ತಿದೆ. ಅದಕ್ಕಾಗಿ ಮನುಷ್ಯ ಏನ್ ಮಾಡ್ತಾನೆ, ಮತ್ತೆ ಮತ್ತೆ ಹೊಸ ಜೀವಗಳನ್ನ ಸೃಷ್ಟಿ ಮಾಡ್ತಾನೆ. ಹೊಸ ಜೀವಗಳನ್ನು ಸೃಷ್ಟಿ ಮಾಡಿ ತಾನು ಅಂತ್ಯವನ್ನು ಕಾಣ್ತಾನೆ. ಹಾಗೆ ಹೊಸ ಹೊಸ ಜೀವಗಳನ್ನು ಸೃಷ್ಟಿ ಮಾಡ್ತಾನೆ ಹೋಗ್ತಾನೆ. ಹೀಗೆ ಈ ಕಾರ್ಯ ಖಂಡಿತವಾಗಿಯೂ ಕೂಡ ವ್ಯರ್ಥವೇನಲ್ಲ. ಹೊಸ ಜೀವಗಳನ್ನು ಸೃಷ್ಟಿ ಮಾಡುವಂತಹ ಈ ಕಾಯಕ ಸಮಾಜದಲ್ಲಿ ವ್ಯರ್ಥ ಅಲ್ಲ, ಅದು ಮಾಡಲೇಬೇಕಾದಂತಹ ಒಂದು ಒಳ್ಳೆಯ ಕೆಲಸ. ಹತ್ತಿಗೆ ಬೆತ್ತಿಕೊಂಡೇ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ, ಹತ್ತಿಗೆ ಬತ್ತಿಯಾಗುವ ಕರ್ಮ ತಪ್ಪಿದ್ದಲ್ಲ, ಹತ್ತಿಯ ಜೊತೆಯಲ್ಲೇ ಹುಟ್ಟಿದಂತಹ ಬೀಜಕ್ಕೆ ಬೆಣ್ಣೆಯಾಗುವ, ಅಂದರೆ ಎಣ್ಣೆಯಾಗುವಂತಹ ಕರ್ಮ ತಪ್ಪಿದ್ದಲ್ಲ. ಯಾಕೆ ಅಂದ್ರೆ ಹತ್ತಿಯ ಮತ್ತು ಬೀಜದ ಸಾರ್ಥಕವಾದಂತಹ ಬದುಕು ಅಡಗಿರುವುದೇ ಇಲ್ಲಿ, ಅದರ ಸಾರ್ಥಕವಾದ ಜೀವನ ಇರುವುದೇ ಇಲ್ಲಿ. ಹತ್ತಿ ಹತ್ತಿಯಾಗೇ ಉಳಿದ್ರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಹತ್ತಿ ಬತ್ತಿಯಾಗಿ, ಬೀಜ ಎಣ್ಣೆಯಾಗಿ, ಬತ್ತಿ ಮತ್ತು ತೈಲಗಳೆರಡು ಒಂದಾಗಿ ಉರಿಯುತ್ತಾ ತನ್ನನ್ನು ತಾನು ದಹಿಸಿಕೊಳ್ಳುತ್ತಾ ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕಾರ್ಯವನ್ನ ಮಾಡಬೇಕು. ಇಂತಹ ಒಂದು ಸಾರ್ಥಕವಾದಂತಹ ಬದುಕನ್ನ ಮನುಷ್ಯನೂ ಕೂಡ ಕಟ್ಕೊಳ್ಬೇಕು. ಇದು ಸಮಾಜದಲ್ಲಿ ತಪ್ಪೂ ಅಲ್ಲ, ತಪ್ಪಾಗುವುದಕ್ಕೆ ಸಾಧ್ಯವೂ ಇಲ್ಲ. ಮನುಷ್ಯ ಮತ್ತು ಬತ್ತಿಗಳೆರಡು ಒಂದೇ ರೀತಿಯಲ್ಲಿ ಬೆಳಕು ಮತ್ತು ಜ್ಞಾನವನ್ನು ಕೊಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಲೇ ಇರಬೇಕು, ಮಾಡುತ್ತಲೇ ಹೋಗಬೇಕು ಅನ್ನುವುದನ್ನ ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ಹೀಗೆ ಆಯಸ್ಸು ಮುಗಿದಿರುವಂತಹ ದೀಪಗಳಿಗೆ ಹೇಗೆ ನಾವು ಹೊಸ ಹೊಸದಾಗಿ ಬತ್ತಿಗಳನ್ನು ಹೊಸೆದು ಎಣ್ಣೆಯನ್ನ ಹಾಕಿ ದೀಪವನ್ನು ಉರಿಸುವ ಕೆಲಸವನ್ನ ಮಾಡ್ತೀವಿಯೋ, ಹಾಗೆ ಒಂದು ಜೀವಕ್ಕೆ ಆಯಸ್ಸು ಮುಗಿದು ಹೋದ ಮೇಲೆ ನಾವು ಹೊಸ ಜೀವಗಳನ್ನ ಸೃಷ್ಟಿ ಮಾಡಲೇಬೇಕು. ಆ ಜೀವ ತನ್ನ ಆಯಸ್ಸನ್ನ ಮುಗಿಸಿಕೊಳ್ಳುವುದರೊಳಗೆ ಹೊಸ ಜೀವವನ್ನು ಸೃಷ್ಟಿ ಮಾಡಿ ತನ್ನ ಅಂತ್ಯವನ್ನು ಕಾಣ್ಕೊಳ್ಬೇಕು. ಹೀಗೆ ಈ ಪ್ರಕ್ರಿಯೆ ಸಮಾಜದಲ್ಲಿ ನಿರಂತರವಾಗಿ ನಡಿಬೇಕು ಅನ್ನುವುದನ್ನ ಈ ಕವಿತೆಯ ಮೂಲಕ ಕವಿ ಹೇಳ್ತಾರೆ. ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ತೈಲವಾಗುರಿದು ಇಲ್ಲವಾಗುವ ಆತ್ಮ ಪರಿನಿರ್ವಾಣದ ಈ ಪರಿಯ ಸೊಬಗ ಇನ್ನಾವ ಜೀವದಳು ಕಾಣಲರಿಯೇ, ಇನ್ನಾವ ಜೀವದಳು ಕಾಣಲರಿಯೇ. ಒಂದು ಕಡೆ ದಾಸರು ಕೂಡ ಇದೇ ಮಾತನ್ನ ಹೇಳ್ತಾರೆ. ಮಾನವ ಜನ್ಮ ಬಹು ದೊಡ್ಡದು, ಇದ ಹಾನಿ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿಲ್ಲ ಅಂತಾರೆ. ಮಾನವ ಜನ್ಮ ಎಷ್ಟೋ ಜನ್ಮಗಳನ್ನ ದಾಟಿ ಪಡೆದುಕೊಂಡಿರುವಂತಹ ಒಂದು ಅತ್ಯುತ್ತಮವಾದಂತಹ ಜನ್ಮ. ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠವಾದಂತಹ ಉತ್ತಮವಾದಂತಹ ಜನ್ಮ ಈ ಮನುಷ್ಯ ಜನ್ಮ. ಅಂತಹ ಜನ್ಮವನ್ನ
ನಾವು ಪಡೆದಿದ್ದೇವೆ ಅಂದ ಮೇಲೆ ಆ ಜನ್ಮದ ಸಾರ್ಥಕತೆಯನ್ನ ಕಂಡುಕೊಳ್ಳುವುದು ನಮ್ಮ ಕೆಲಸವಾಗಿದೆ. ಹಾಗಾದಾಗ ಮಾತ್ರ ನಮ್ಮ ಬದುಕಿಗೊಂದು ಸಾರ್ಥಕತೆ, ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಸಿಗುತ್ತೆ, ಲಭಿಸುತ್ತೆ. ಅದನ್ನು ಕವಿ ಹೇಗೆ ಹೇಳ್ತಾರೆ ನೋಡಿ: ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ, ಬೀಜ ಬಿತ್ತ ತತ್ಸಮ ತತ್ವವಾಗಿ, ಬೀಜ ಬಿತ್ತ ಬೆಳಕಿನ ಬೀಜವಾಗಿ ಹತ್ತಿ ಬತ್ತಿಯಾಗಬೇಕು, ಹಾಗೆ ಬೆಳಕಿನ ಬೀಜವೂ ಆಗಬೇಕು. ಈ ಬೀಜ ತೈಲವಾಗಬೇಕು, ಕೊನೆಗೆ ಎಲ್ಲವೂ ಕೂಡ ಇಲ್ಲವಾಗಬೇಕು. ಹತ್ತಿ ಬತ್ತಿ ಆಗುತ್ತೆ, ಬೀಜ ಬೆಳಕಾಗುತ್ತೆ. ಬೀಜ ಬೆಳಕಾಗಬೇಕು ಅಂದ್ರೆ ಅದು ತೈಲವಾಗಬೇಕು. ತೈಲವಾಗಿ ಬತ್ತಿಯ ಜೊತೆಯಲ್ಲಿ ಸೇರಿಕೊಂಡು ಅಂತಿಮವಾಗಿ ಬತ್ತಿ ತೈಲಗಳೆರಡು ಕೂಡ ಇಲ್ಲವಾಗಬೇಕು. ಹೀಗೆ ಉರಿಯುವಂತಹ, ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ನಾವು ಮಾಡಿದ್ದೇ ಆದರೆ ಅದು ಸಾರ್ಥಕವಾದಂತಹ ಬದುಕಾಗುತ್ತೆ. ಹಾಗೆ ದೇಹವೂ ಕೂಡ, ದೇಹ ಮತ್ತು ಆತ್ಮಗಳೆರಡು ಒಂದಾಗಿ ಇಲ್ಲಿ ಆತ್ಮ ಉರಿಬೇಕು, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಕಾರ್ಯವನ್ನು ಮಾಡಬೇಕು. ಬೆಳಕನ್ನು ಕೊಡುತ್ತಲೇ ಮನುಷ್ಯನ ಆ ದೇಹ ಸಾರ್ಥಕತೆಯನ್ನ ಕಂಡುಕೊಳ್ಳಬೇಕು. ಇಂತಹ ಒಂದು ಅವಕಾಶ ಆತ್ಮ ಪರಿನಿರ್ವಾಣದ ಸೊಬಗ. ಆತ್ಮ ಪರಿನಿರ್ವಾಣ ಅಂದ್ರೆ ಮೋಕ್ಷ, ಮುಕ್ತಿ ಅಂತ ಕರೀತೇವೆ. ಹೀಗೆ ಮುಕ್ತಿಯನ್ನು ಪಡೆಯುವಂತಹ, ಮೋಕ್ಷವನ್ನು ಗಳಿಸುವಂತಹ ಈ ಪರಿಯ ಸೊಬಗ, ಈ ರೀತಿಯಾದಂತಹ ಸೊಬಗನ್ನ, ಈ ರೀತಿಯಾದಂತಹ ಸೌಂದರ್ಯವನ್ನ ಜೀವನದ ಸಾರ್ಥಕತೆಗಾಗಿ ನಡೆಸುವಂತಹ ಜೀವನದ ಈ ರೀತಿಯ ಪ್ರಯಾಣವನ್ನ ಇನ್ನಾವ ಜೀವಗಳು ಕಾಣಲರಿಯೇ, ಬೇರೆ ಯಾವ ಜೀವಿಯಲ್ಲಿಯೂ ಕೂಡ ಕಾಣುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಒಂದು ವಿಶಿಷ್ಟವಾದಂತಹ ಜೀವಾತ್ಮ ಅದು. ಆದರೆ ಪ್ರಾಣಿಗಳ ಬದುಕನ್ನು ನೋಡಿ, ಪ್ರಾಣಿಗಳು ಹುಟ್ಟುತ್ತವೆ, ತಿಂತವೆ, ಮಲಗ್ತವೆ. ದಿನಚರಿ ಇಷ್ಟನ್ನ ಬಿಟ್ಟರೆ ಬೇರೆ ಏನನ್ನೂ ಕೂಡ ನಾವು ಕಾಣೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಎದ್ದೇಳ್ತವೆ, ಬೇಟೆಯಾಡ್ತವೆ, ತಿಂತವೆ, ಮಲಗ್ತವೆ, ಇಷ್ಟೇ ಅದರ ಬದುಕು. ಆದರೆ ವಿಶಿಷ್ಟವಾಗಿ ಯೋಚಿಸುವಂತಹ, ಜ್ಞಾನವನ್ನು ಹಂಚುವಂತಹ, ಜ್ಞಾನವನ್ನು ಗಳಿಸುವಂತಹ ಇಂತಹ ಒಂದು ಸುಂದರವಾದಂತಹ ಅವಕಾಶವನ್ನ ಬೇರೆ ಯಾವ ಜೀವಿಗಳಲ್ಲಿಯೂ ಕೂಡ ನಾವು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಆದಿ ಮಾನವನ ಕಾಲದಲ್ಲಿ ಪ್ರಾಣಿಗಳು ಹೇಗೆ ಜೀವನವನ್ನು ನಡೆಸ್ತಾ ಇದ್ವೋ ಇವತ್ತಿಗೂ ಹಾಗೆ ಜೀವನವನ್ನು ನಡೆಸ್ತಾ ಇದ್ದಾವೆ. ಆದರೆ ಮನುಷ್ಯ ಮಾತ್ರ ಆದಿ ಮಾನವನ ಕಾಲದಲ್ಲಿ ಹೇಗಿದ್ದೋ ಹಾಗಿವತ್ತಿಲ್ಲ. ಇವತ್ತು ಎಷ್ಟು ಬದಲಾವಣೆಯನ್ನು ಹೊಂದಿದ್ದಾನೆ, ಎಷ್ಟು ಜ್ಞಾನವನ್ನು ಗಳಿಸಿದ್ದಾನೆ. ಇವತ್ತು ಮತ್ತೊಂದು ಗ್ರಹದಲ್ಲಿ ಏನಿದೆ ಅನ್ನುವ ಹುಡುಕಾಟವನ್ನು ನಡೆಸಿದ್ದಾನೆ. ಮತ್ತೊಂದು ಗ್ರಹಗಳಿಗೆ ಹೋಗಿ ಬರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾನೆ. ವಿಮಾನಗಳನ್ನು ಕಂಡುಹಿಡಿದಿದ್ದಾನೆ, ಗಗನಯಾತ್ರೆಯಾಗಿದ್ದಾನೆ. ಎಷ್ಟೆಲ್ಲ ಜ್ಞಾನವನ್ನು ಗಳಿಸಿರುವುದನ್ನು ನಾವು ಕಾಣುತ್ತೇವೆ. ಇಂತಹ ಅವಕಾಶ ಸಿಕ್ಕಿರುವಂಥದ್ದು ಕೇವಲ ಮನುಷ್ಯ ಜೀವಿಗೆ ಮಾತ್ರ, ಮನುಷ್ಯನ ಬದುಕಿನಲ್ಲಿ ಮಾತ್ರ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಅವಕಾಶ ಮನುಷ್ಯನ ಬದುಕಿಗೆ ಸಿಕ್ಕಿರುವಾಗ ಅದರ ಸಾರ್ಥಕತೆಯನ್ನ ಕಂಡುಕೊಳ್ಳುವ ಕೆಲಸ ಮನುಷ್ಯನದ್ದಾಗಬೇಕು. ಅದೇ ಅವನ ಸಾರ್ಥಕವಾದಂತಹ ಬದುಕು. ನಾವು ಕೂಡ ಪ್ರಾಣಿಗಳ ಹಾಗೆ ಏಳುವುದು, ತಿನ್ನುವುದು, ಮಲಗುವುದು, ಸೋಮಾರಿಯಾಗಿ ಕಾಲ ಕಳೆಯುವುದು ಹಾಕ್ಬಿಟ್ರೆ ಅದು ಮನುಷ್ಯನ ಸಾರ್ಥಕತೆಯ ಬದುಕಾಗುವುದಿಲ್ಲ. ಹಾಗಾಗಿ ಮನುಷ್ಯ ಏನಾದರೂ ಸಾಧನೆಯನ್ನು ಮಾಡಿ ಹೋಗುವಂತ, ಕಲಾಂ ಅವರು ಕೂಡ ಅದನ್ನೇ ಹೇಳ್ತಾರೆ, ನೀನು ನಿನ್ನ ಹೆಜ್ಜೆಯ ಗುರುತುಗಳನ್ನು
ಈ ನೆಲದ ಮೇಲೆ ಉಳಿಸಿ ಹೋಗುವಂತ. ನಾವು ಯಾವತ್ತೂ ಕೂಡ ನಮ್ಮ ಗುರುತುಗಳನ್ನ ಉಳಿಸಿ ಹೋಗುವ ಕೆಲಸವನ್ನ ಮಾಡಬೇಕು. 2500 ವರ್ಷಗಳ ಹಿಂದೆ ಬದುಕಿದ್ದಂತಹ ಬುದ್ಧ ನಮಗೆ ಚೆನ್ನಾಗಿ ಗೊತ್ತಿದ್ದಾನೆ. ಸುಮಾರು 1000 ವರ್ಷಗಳ ಹಿಂದೆ ಬದುಕಿದ್ದಂತಹ ಪಂಪ ನಮಗೆ ಗೊತ್ತಿದ್ದಾರೆ. 800 ವರ್ಷಗಳ ಹಿಂದೆ ಬದುಕಿದ್ದಂತಹ ಬಸವಣ್ಣ ನಮಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ 200-300 ವರ್ಷಗಳ ಹಿಂದೆ ಬದುಕಿದ್ದ ನಮ್ಮ ತಾತ ನಮಗೆ ಗೊತ್ತಿಲ್ಲ. 200-300 ವರ್ಷಗಳ ಹಿಂದೆ ಬದುಕಿದ್ದಂತಹ ನಮ್ಮ ತಾತನ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಹೀಗೆ ನಾವು ಸಾರ್ಥಕತೆಯ ಬದುಕನ್ನ ಕಂಡುಕೊಳ್ಳಬೇಕು. ಮಹಾನ್ ಪುರುಷರು ಹೇಗೆ ಈ ಸಮಾಜದಲ್ಲಿ ಜೀವನವನ್ನು ನಡೆಸಿ ಹೋದರು ಅಂತಹ ಬದುಕನ್ನು ನಾವು ಕಂಡುಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕು. ಹತ್ತಿಯು ಬತ್ತಿಯಾಗಿ ಬೆಳಕಿನ ಮೂಲವಾಗಿ ಹೇಗೆ ಜೊತೆಗೆ ತೈಲವೂ ಆಗಿ ಉರಿದು ಕೊನೆಗೆ ಎಲ್ಲವೂ ಇಲ್ಲವಾಗುತ್ತದೆಯೋ ಹಾಗೆಯೇ ಜೀವಾತ್ಮವೂ ಕೂಡ ಆತ್ಮ ದೇಹಗಳೆರಡೂ ಕೂಡ ಒಂದಾಗಿ ಸಮಾಜಕ್ಕೆ ಬೆಳಕನ್ನು ಕೊಡುತ್ತಾ ಕೊನೆಗೆ ತನ್ನಲ್ಲೇ ತಾನು ಇಲ್ಲವಾಗುವಂತಹ ಒಂದು ಪ್ರಕ್ರಿಯೆ ಮನುಷ್ಯನಲ್ಲೂ ಕೂಡ ನಡಿಬೇಕು ಅನ್ನುವ ಮನುಷ್ಯ ಮತ್ತು ದೀಪಗಳೆರಡರ ಕಾರ್ಯವನ್ನು ಕುರಿತು ಪ್ರಸ್ತುತ ಈ ಕವಿತೆಯಲ್ಲಿ ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು ದ್ವೈತ ಅದ್ವೈತಗಳ ಚಿಂತನೆಯನ್ನು ಕೂಡ ವ್ಯಕ್ತಪಡಿಸುವುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನ ಹತ್ತಿ ಮತ್ತು ಚಿತ್ತಗಳ ಮೂಲಕ ಈ ಕವಿತೆಯಲ್ಲಿ ಸಂಕೇತಿಸಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹೇಗೆ ದೀಪದೊಳಗಿರುವಂತಹ ತೈಲ ಮತ್ತು ಬತ್ತಿಗಳು ತನ್ನನ್ನು ತಾನು ಸುಟ್ಟುಕೊಂಡು ಹೇಗೆ ಬೆಳಕನ್ನು ಕೊಡ್ತವೋ ಹಾಗೆ ಜೀವಾತ್ಮವೂ ಕೂಡ ತನ್ನಲ್ಲಿರುವಂತಹ ಅಹಂಕಾರವನ್ನು ಸುಟ್ಟುಕೊಂಡು ಸಮಾಜಕ್ಕೆ ಜ್ಞಾನವನ್ನ ಬೆಳಕನ್ನ ಕೊಡುವಂತಹ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ಒಂದು ಆಶಯವನ್ನ ಕವಿ ಪ್ರಸ್ತುತ ಈ ಕವಿತೆಯಲ್ಲಿ ವ್ಯಕ್ತಪಡಿಸ್ತಾರೆ. ಇದಿಷ್ಟು ಹತ್ತಿ ಚಿತ್ತ ಮತ್ತು ಕವಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇಲ್ಲಿಗೆ ಪದ್ಯವನ್ನ ನಿಲ್ಲಿಸ್ಕೊಳ್ಳೋಣ.